ಏನಂದ್ರೆ ಕೆಲವು ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರಬಹುದು. ಆದರೆ ನಾನು 5 ವರ್ಷ ಇರ್ತೇನೆ, ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಸಿಎಂ ಸ್ಥಾನದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಸಂದೇಶ ನೋಡಿ, ಯಾರು ಶಾಸಕರು ಕೂಡ, ಯಾಕೆ ನಮಗ್ ಬಂದು ಹೇಳಿದ್ದಾರೆ ಏನೇನು ಮಾತಾಡಿದ್ವಿ, ಎಲ್ಲರೂ ಅವ್ರ ಪರವಾಗಿದ್ದಾರೆ, ಎಲ್ಲ ಪರವಾಗಿ ಹೇಳಿದ್ದಾರೆ. ಅವ್ರು ಹೆಚ್ಚು ಕೆಲಸದ ಬಗ್ಗೆ ಗ್ರಾಂಟ್ ಹೆಚ್ಚಬೇಕು ಎಲ್ಲಾರ್ದು ಡಿಮಾಂಡ್ 90ರಷ್ಟು. ಇನ್ನೊಂದು 10% ಜನ ಹೇಳಿರ್ಬೋದು ನಮಗೆ ನಾಯಕ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲ ಅವರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರ್ಬೋದು, ಒಂದು 20 ಜನ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಶಾಸಕರ ಸಂಖ್ಯೆ ಹೆಚ್ಚಿದೆ ಅನ್ನುವಂತ ಮಾತನ್ನೇ ಹೇಳ್ತೀವಿ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು, ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಹೇಳಿರ್ಬೋದ್ರೆ ನನಗೆ ಹೆಚ್ಚಿದೆ ಅಂತ ಸಂದರ್ಭ ಬಂದಿರಬಹುದು, ಅಂತ ಸನ್ನಿವೇಶ ಕಾರಣಕ್ಕಾಗಿ ಸಿಎಂ ಹೇಳಿರ್ಬೋದು ಅಂತ ಹೇಳಿದ್ರು. ಹೌದು, ಈಗ ಎಲ್ಲಾ ಕಡೆ ನಡೆದಿದ್ದಾರೆ. ಇಡೀ ನ್ಯಾಷನಲ್ ಚಾನೆಲ್ ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹಿಂಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದ್ ಕಡೆ ಎಲ್ಲೋ ಇತಿಶ್ರೀ ಹಾಡ್ಬೇಕಂತ ಇತಿಶ್ರೀ ಹಾಡಿದ್ದಾರೆ. ಯಾಕೆ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನೇ ಕೇಳ್ತಾರೆ ಪ್ರಶ್ನೆ, ಬೇರೆ ಏನು ಕೇಳಲ್ಲ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದ್ರೆ ನಮ್ ಬೇರೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇದೆ. ನಮ್ಗೆಲ್ಲಿ ಹೋದ್ರು ಈ ದಿನಕ್ಕೆ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷರು ಸಿಎಂ ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ.